RCB ಅಭಿಮಾನಿಗಳು 18ನೇ ಸೀಸನ್ ಅಲ್ಲಿ ನಾವು ಕಪ್ ಗೆದ್ದಿದ್ದೀವಿ, ಆ ಒಂದು ಸೆಲೆಬ್ರೇಷನ್ ಅದ್ದೂರಿಯಾಗಿ ಮಾಡಬೇಕು ಅಂತ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಎಲ್ಲ ಬಂದಿದ್ರು. ಆ ಸೆಲೆಬ್ರೇಷನ್ ಮಾಡಬೇಕು ಅಂತ ಫ್ಯಾನ್ಸ್ ಲಕ್ಷಾಂತರ ಫ್ಯಾನ್ಸ್ ಬಂದಿದ್ರು. ಆದ್ರೆ ವ್ಯವಸ್ಥೆಯನ್ನ ಕರೆಕ್ಟ್ ಆಗಿ ಮಾಡೇ ಇಲ್ಲ ಅನ್ನೋ ಆರೋಪ ಕೂಡ ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಇದು ಇವಾಗ ನಮ್ಮ ಜೊತೆ ಒಬ್ರು ಫ್ಯಾನ್ಸ್ ಇದ್ದಾರೆ, ಅವ್ರನ್ನೇ ಕೇಳ್ತಾ ಹೋಗೋಣ. ಮ್ಯಾನೇಜ್ಮೆಂಟ್ ಯಾವ ತರ ಮಾಡಿದ್ರು, ಏನಾಗಿತ್ತು ಸಮಸ್ಯೆ ಅಂತ ಕೇಳ್ತಾ ಹೋಗೋಣ. ನಿಮ್ಮ ಹೆಸರು ಬ್ರದರ್? ಹಲೋ, ಗೌರಿಶಂಕರ್. ನಾನು ಮ್ಯಾಟ್ರ್ ಏನಾಗಿದೆ, 8 ಜನ ತೀರ್ಕೊಂಡಿದ್ದಾರೆ ಧಕ್ಕ ಮುಖ್ಯ ಇದು ಆಗಿದ್ರಿಂದ. ಸೊ ಇದು ಎಲ್ಲ ಏನೋ ವ್ಯವಸ್ಥಿತ ಆಗ್ಲಾರ ಸಲುವಾಗಿ ಇದು ಪ್ರಾಬ್ಲಮ್ ಆಗಿರೋದು. 8 ಜನ ತೀರ್ಕೊಂಡಿದ್ದಾರೆ. ಅವ್ರು ಯಾರು? ಎಲ್ಲ ನಿಮ್ಮ ಥರ ಪಬ್ಲಿಕ್ಕು, ಫ್ಯಾನ್ಸು. ಈಗ ಅವ್ರ ಸತ್ರೆ ಅವ್ರ ಮನೆಗೆ ಯಾರು ಹೊಣೆ, ಯಾರು ಕೊಡ್ತಾರೆ? ಇದು RCB ಮ್ಯಾನೇಜ್ಮೆಂಟ್ ಇಶ್ಯೂ. RCB ಮ್ಯಾನೇಜ್ಮೆಂಟ್ ಫೇಲ್ ಆಗಿರೋ ಸಲುವಾಗಿ ಆ ಜನ ತೀರ್ಕೊಂಡಿರೋದು. ಸೊ ಈ ಒಂದು 8 ಏನು ಜನ ತೀರ್ಕೊಂಡಿದ್ದಾರೆ ಅದಕ್ಕೆ ನೇರ ಹೊಣೆನೇ RCB ಮ್ಯಾನೇಜ್ಮೆಂಟ್, ವರ್ಸ್ಟ್ ಮ್ಯಾನೇಜ್ಮೆಂಟ್. ಅವರಿಗೆ ನಿಮ್ದು ಏನದ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರ ಮನೆಗೆ ಏನಾದ್ರು ಕಾಂಪನ್ಸೇಷನ್ ಕೊಡಿ. 10 ಲಕ್ಷನೋ 20 ಲಕ್ಷನೋ ಅವ್ರದ್ದೇನು ಸ್ಟ್ಯಾಂಡರ್ಡ್ ಅದೋ ಅದ್ರ ಪ್ರಕಾರ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಆ ಜನರ ಮನೆಗೆ ದುಡ್ಡು ಹೋಗಿ ತಲುಪಬೇಕು. ಇದು ನಮ್ಮ RCB ಫ್ಯಾನ್ಸ್ ಕಡೆಯಿಂದ ಒಂದು ವಿನಂತಿ ಇದೆ. ಸೊ ಇವಾಗ RCB ಫ್ಯಾನ್ಸ್ ಇವಾಗ ದುರ್ವಿಧಿ ಏನು ಮಾಡೋಕ್ಕಲ್ಲ, ಸತ್ತೋಗಿದ್ದಾರೆ, ಅವರಿಗೆ ಪರಿಹಾರ ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಆದ್ರೆ ಮುಂಚಿತವಾಗಿ ಸೆಲೆಬ್ರೇಷನ್ ಯಾವ ತರ ಪ್ಲಾನ್ ಮಾಡಬಹುದಾಗಿತ್ತು, ಇನ್ನೂ ಟೈಮ್ ತಗೋಬೋದಾಗಿತ್ತು ಅಂತ ಅಭಿಪ್ರಾಯ ಕೂಡ ಫ್ಯಾನ್ಸ್ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಟೋಟಲಿ ಇದು ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ಮು. ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್, ಪೊಲೀಸು, ಇದು ನ್ಯಾಯಾಂಗ ಶಾಸನಾಂಗ ಥಿಂಕ್ ಮಾಡುತ್ತೆ. ಸೊ ಇದು ನಿನ್ನೆ ಟ್ರೋಫಿ ವಿನ್ ಆಯಿತು. ಸೊ ನಮ್ಮ ಬೆಂಗಳೂರೇನು ಮೆಟ್ರೋ ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಎಷ್ಟು 1000 ಜನ ಇರ್ತಾರೆ, ಅದಕ್ಕಿಂತ ಜಾಸ್ತಿನೇ ಈ ಒಂದು ಇರೋದು. ಇದು ನಮ್ಮ ಸ್ಟ್ರೀಟು, ಬೆಂಗಳೂರು ಸ್ಟ್ರೀಟ್ಗಳು ಅಷ್ಟು ದೊಡ್ಡದಿಲ್ಲ. ಸೊ ಅದಕ್ಕೋಸ್ಕರ ಸೊ ನಮ್ಮದು ಏನು ಸ್ಟೇಟ್ ಗೌರ್ಮೆಂಟ್ ಏನಿದೆ, ಇದು ಇವೆಂಟು ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಒಂದು ಲೆವೆಲಿಗೆ ರೀಚ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 1 or 2 or 3 ಡೇಸ್ ಮಾಡಿದರೆ ಪ್ರಾಪರಾಗಿ ಎಲ್ರಿಗೂ ಟಿಕೆಟ್ ಸಿಗ್ತಿತ್ತು, ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು. ಈ ಪೊಲೀಸ್ರಿಗೆ ಯಾರು ಏನು ಕಂಟ್ರೋಲ್ ಇಲ್ಲ, ಪೊಲೀಸ್ರೇನು ಯಾರಿಗೆ ಇದು ಮಾಡಿರಲ್ಲ. ಪೊಲೀಸರಿಗೂ ಒಂದು ಟೈಮ್ ಇರುತ್ತೆ, ಒಂದೇ ದಿನದಲ್ಲಿ ಅಷ್ಟು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದು ಸ್ಟೇಟ್ ಗೌರ್ಮೆಂಟ್ ಏನೋ, ಇದು 18 ವರ್ಷದ ಮೇಲೆ ನಾವು ಗೆದ್ದಿದ್ದೀವಿ. ಸೊ ಇದ್ರ ಸೆಲೆಬ್ರೇಷನ್ ಇಷ್ಟೇ ಚಿಕ್ಕದಾಗಿದ್ದು ನಮ್ಗೆ ಖುಷಿ ಕೊಟ್ಟಿಲ್ಲ ಒಬ್ಬರು. ನಾವು ಎಲ್ಲ ಹೇಳ್ಕೊತ ಹೋಗಿ ನೋಡಿರೋದು, ನಮ್ಮದು ನ್ಯಾಯ ವ್ಯವಸ್ಥೆನೇ ಆಗಿರೋದಲ್ಲಿ. ಸೊ ಇದಕ್ಕೇನಂದರೆ ನಿನ್ನೆ ಟ್ರಾಫಿ ವಿನ್ ಆಗಿ ಇವತ್ತೇ ಅರೇಂಜ್ಮೆಂಟ್ ಮಾಡಿ ಇವತ್ತೇ ಏನೋ ಆಟ ಕುಂಟು ಲೆಕ್ಕಕ್ಕಿಲ್ಲ ಥರ ಸೆಲೆಬ್ರೇಷನ್ ಮಾಡೋಕ್ಕಿಂತ ಜಸ್ಟ್ ಇನ್ನೂ ಒಂದು 3-4 ಡೇಸ್ ಕೂಡ ನಾವು ಕಾಯ್ತಿದ್ದೀವಿ. 3-4 ಡೇಸ್ ಟೈಮ್ ಕೊಟ್ಟು ಇದು ಏನಾರು ಮಾಡಿದರೆ ವರ್ಲ್ಡ್ ವೈಡ್ದಾಗೆ ಸೆಲೆಬ್ರೇಷನ್ ಆಗಿರೋದು. ಇದು ವರ್ಲ್ಡ್ ವೈಡ್ ನಂಬರ್ 1 ಸೆಲೆಬ್ರೇಷನ್ RCB ಸೆಲೆಬ್ರೇಷನ್ ಆಗಿರೋದು. ಸೊ ಸ್ಟೇಟ್ ಗೌರ್ಮೆಂಟ್ ಫೇಲ್ ಆಗಿದೆ ಇದು ಮ್ಯಾನೇಜ್ಮೆಂಟ್ ಇದು ಮಾಡೋದು ಅಷ್ಟೇ. ಗೌರಿಶಂಕರ್ ಇನ್ನು ಮುಂದಾದರೂ RCB ಮ್ಯಾನೇಜ್ಮೆಂಟು ಸ್ವಲ್ಪ ಪ್ರಾಪರಾಗಿ ಬೆಂಗಳೂರಿಯನ್ಸ್ ಬಗ್ಗೆ ಥಿಂಕ್ ಮಾಡಬೇಕು. ಇದು ಎಮೋಷನ್ ಇದೆ, ಬೆಂಗಳೂರು ಅಂದರೆ ನಮಗೊಂದು ಲವ್. ಸೊ ಮ್ಯಾನೇಜ್ಮೆಂಟ್ ಒಳಗಡೆನೂ ಸ್ವಲ್ಪ ಚೇಂಜ್ ಆಗಬೇಕು. ಸುಮ್ಮನೆ ಏನೋ ದುಡ್ಡು ಕೊಡ್ತಾರೆ, ಬರ್ತಾರೆ, RCB ಅಂತಾರೆ, ಚಿಪ್ಪು ಕಪ್ಪು ಅಂತಾರೆ. ಇದು ಅಲ್ಲ, ಇದು ಒಂದು ಹಬ್ಬ ನಮಗೆ. ಇದು ಹಬ್ಬ ಒಂದು ಸ್ಟ್ಯಾಂಡರ್ಡಾಗಿ ಆರ್ಗನೈಸ್ ಮಾಡಬೇಕು. RCB ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಕಮಿಟಿದಲ್ಲಿ ಚೆನ್ನಾಗಿ ಮೀಟಿಂಗ್ ಮಾಡ್ಕೊಂಡು ಎಲ್ಲನೂ ನಿರ್ಣಯ ಪ್ರಾಪರಾಗಿ ತೊಗೊಂಡು ಎಲ್ಲನೂ ಇವೆಂಟ್ ಸಕ್ಸಸ್ಫುಲ್ಲಾಗಿ ಮಾಡಬೇಕು. RCB ಅಭಿಮಾನಿಗಳು ಯಾರು ಅರ್ಜೆಂಟಾಗಿ ಕಪ್ ನೋಡಬೇಕು ಅಂತ ಇರಲಿಲ್ಲ. ಇನ್ನೂ ನಿಧಾನಕ್ಕೆ ಶನಿವಾರ ಭಾನುವಾರ ವೀಕೆಂಡ್ ಇತ್ತು, 2 ದಿನ ಆರಾಮಾಗಿ ಮ್ಯಾನೇಜ್ಮೆಂಟ್ ಅವರು ನೀಟಾಗಿ ಕಪ್ ತೋರ್ಸೋಕ್ಕೆ ಟ್ರೈ ಮಾಡಿದರೆ ಇನ್ನೂ ಜನಗಳು ಬಂದಿರೋರು, ಇನ್ನೂ ಬೇಜಾನು ಜನಗಳು ಬರ್ದಲೇ ಸ್ಟ್ರಕ್ ಆಗವ್ರೆ. ಯಾಕೆಂದರೆ ಈಗ ಮೆಟ್ರೋ ಸ್ಟೇಷನಲ್ಲಿ ಬಂದ್ ಮಾಡಿದ್ರು, ಅಲ್ಲೂ ಫುಲ್ಲು ಟ್ರಾಫಿಕ್ ಆಗಿರೋದ್ರಿಂದ ಅಲ್ಲೂ ಅವಘಡಗಳು ಆಗ್ತವೆ. ಬಸ್ ಫೆಸಿಲಿಟೀಸ್ ಇಲ್ಲ. ನಿಧಾನಕ್ಕೆ ಶನಿವಾರ ಭಾನುವಾರ ಮಾಡಿದ್ರು, ಆರಾಮಾಗಿ ಕೂಲಾಗಿ ಎಲ್ಲ ನೋಡ್ಕೊಂಡು ಹೋಗಿರೋರು ಕಪ್ಗಳು. ಅದರಿಂದ ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳ್ತಾ ಇರೋದೊಂದೇ, ಇನ್ನೂ ಒಂದು ಸಲ ಆಗಲಿ ಬೇಕಾರೆ ಆರಾಮಾಗಿ ನಮ್ಮ ಕ್ಯಾಪ್ಟನ್ಗಳು ಎಲ್ಲರೂ ನೋಡಬೇಕು ಅಂತ ಆಸೆ ಐತೆ. ತಿರ್ಗಾ ಇನ್ನೂ ಒಂದು ಸಲ ತೋರಿಸ್ಬೇಕು. 11 ಜನ ಸತ್ತಿರಲ್ಲ, ಅವ್ರ ಮನೆಯಲ್ಲಿ ಹೋಗಿ ಪರಿಣಾಮ ಕೊಡಬೇಕಂತ ಅಷ್ಟೇ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಈ ಥರ ಆದಂದರೆ ಎಲ್ಲರಿಗೂ ಕಷ್ಟ ತಾನೆ. ಈಗ ಅವ್ರ ಮನೆಯಲ್ಲಿ ಎಷ್ಟು ಕಷ್ಟ ಇರ್ಬೋದು, ಅದೇ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ RCB ಕಡೆಯಿಂದ ಮತ್ತು ನಮ್ಮ CM ಕಡೆಯಿಂದ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಜೈ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.